ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ಇವತ್ತು ನನ್ನ ಥಂಬ್ನೇಲ್ ನೋಡೇ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ಇವತ್ತು ರೆಸಿಪಿನ ಮಾಡ್ತಾಯಿದ್ದೀನಿ ಅಂತ. ಹೌದು ಫ್ರೆಂಡ್ಸ್, ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಿಸೋ ಮನೆಯಲ್ಲೇ ಮಾಡಿದ ಪ್ರೋಟೀನ್ ಪೌಡರ್ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಹಚ್ಕೋತಾ ಇದ್ದೀನಿ. ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿನ ನಾವು ಇಲ್ಲಿ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಅದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾನಿಲ್ಲಿ ಮಖಾನನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 200 ಗ್ರಾಮ್ ನಾನು ಮಖಾನ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ನಾವಿಲ್ಲಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಇದು ತುಂಬ ಒಳ್ಳೆಯದು, ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಇದು ತುಂಬ ಮಕ್ಕಳಿಗೆ ಇಂಪಾರ್ಟೆಂಟಾಗಿ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ನಾನು ಬಾದಾಮಿನ ಹಾಕ್ಕೊತಾ ಇದ್ದೀನಿ. ಬಾದಾಮಿನೂ ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿನ ತೊಗೊಂಡಿದ್ದೀನಿ. ಇದು ಚೂರಾಗಿರುತ್ತಲ್ಲ ಆ ಗೋಡಂಬಿ, ನೀವು ಉಂಡೆ ಇರುತ್ತಲ್ಲ ಅದನ್ನು ಕೂಡ ತೊಗೋಬೋದು. ನಾನಿಲ್ಲಿ ಮನೇಲಿ ಇತ್ತು ಅಂತ ಅಂದ್ಬಿಟ್ಟು ನಾನು ಇದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಬೇಬಿ ಗೋಡಂಬಿ ಅಂತ ಕರೀತಾರೆ. ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಇದರಲ್ಲಿ ಜಿಂಕ್ ಮತ್ತು ಮೆಗ್ನೀಷಿಯಮ್ ಇರೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು. ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಇವಾಗ ರೋಸ್ಟ್ ಆಗಿದೆ ಇದು. ನೆಕ್ಸ್ಟ್ ನಾವಿವಾಗ ಸನ್ಫ್ಲವರ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು 50 ಗ್ರಾಮ್ ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲದನ್ನು 50 ಗ್ರಾಮ್ ತೊಗೊಂಡಿದ್ದೀನಿ. ಮಖಾನ, ಬಾದಾಮಿ ಮತ್ತು ಗೋಡಂಬಿ ಏನಿದೆ ಅದನ್ನು ಮಾತ್ರ 200 ಗ್ರಾಮ್ ತೊಗೊಂಡಿದ್ದೀನಿ. ಈಗ ಸನ್ಫ್ಲವರ್ ಸೀಡ್ಸ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಮಕ್ಕಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ಕರ್ಬೂಜ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾವು ಎಲ್ಲದನ್ನು ಅಷ್ಟೇ ತುಂಬ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇಲ್ಲ ಅಂತ ಅಂದರೆ ಏನಾಗುತ್ತೆ, ಪೌಡ್ರು ಜಾಸ್ತಿ ದಿನ ಇರೋದಿಲ್ಲ. ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಾಗ ನಾವು ಎಷ್ಟು ದಿವಸ ಬೇಕಂದರೂ ಈ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ, ಔಟ್ಸೈಡ್ ಕೂಡ ಹಾಗೇ ಒಂದು 5ರಿಂದ 6 ತಿಂಗಳವರೆಗೂ ಇಟ್ಕೋಬೋದು. ಇವಾಗ ನಾನಿಲ್ಲಿ ಕರ್ಬೂಜ ಸೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ನೋಡಿ ಸಿಡಿಯುತ್ತೆ, ಚಟಪಟ ಅಂತ ಸಿಡಿಯುತ್ತೆ. ಆವಾಗ ಇದು ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಸಣ್ಣ ಉರಿನಲ್ಲೇ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ. ನೋಡಿ ಹೆಂಗೆ ಸಿಡಿತಾ ಇದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದು. ಇವಾಗ ನೋಡಿ ನಾನು ನೆಕ್ಸ್ಟ್ ಏನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವಾಲ್ನಟ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಇದಕ್ಕೆ, ಈ ಪ್ರೋಟೀನ್ ಪೌಡರ್ಗೆ. ನಿಜ ಇದನ್ನು ಹಾಕೋದ್ರಿಂದ ಒಮೆಗಾ 3 ಇದೆ ಇದರಲ್ಲಿ, ಮತ್ತು ಫ್ಯಾಟಿ ಆಸಿಡ್ ಇರೋದ್ರಿಂದ ಮೆದುಳಿನ ಆರೋಗ್ಯಕ್ಕೆ ನಿಜವಾಗ್ಲೂ ಮಕ್ಕಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ವಾಲ್ನಟ್ಸ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನಿಲ್ಲಿ 50 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸಣ್ಣ ಉರಿನಲ್ಲೇ ಇಟ್ಕೊಂಡು ನೀಟಾಗಿ ಎಲ್ಲದನ್ನು ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಹೊಗೆ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಈ ಥರ ಆದಾಗ ಇದು ಕೂಡ ಡ್ರೈ ರೋಸ್ಟ್ ಆಗಿದೆ. ಇವಾಗ ಇದನ್ನು ಕೂಡ ಮಿಕ್ಕೆಲ್ಲ ಸೀಡ್ಸ್ ಜೊತೆ ಹಾಕಿ ನಾನು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ. ತುಂಬ ಪೇಷನ್ಸಿಂದ ಎಲ್ಲದನ್ನು ಹುರ್ಕೊಬೇಕಾಗುತ್ತೆ. ನಾವು ಸಣ್ಣ ಉರಿನಲ್ಲೇ ಇದನ್ನು ಎಲ್ಲದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ನಾವು ಉರಿ ಜಾಸ್ತಿ ಇಟ್ಕೊಂಡು ಹುರಿದಾಗ ಏನಾಗುತ್ತೆ, ಎಲ್ಲದನ್ನು ಸೀದೋಗೋದಂಗೆ ಆಗಿಬಿಡುತ್ತೆ, ಪೌಡ್ರು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಇವಾಗ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಆರಕ್ಕೆ ಬಿಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಲಿ. ಇಲ್ಲಾಂದರೆ ಬಿಸಿಗೆ ಎಲ್ಲ ಉಂಡುಂಡೆ ಥರ ಆಗಿಬಿಡುತ್ತೆ. ಮಿಕ್ಸಿನಲ್ಲಿ ಹಾಕಿದಾಗ ನಾವು ಬಿಸಿ ಹಾಕಿದ್ರೆ ಉಂಡುಂಡೆ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಆರಕ್ಕೆ ಬಿಡಬೇಕು. ಫುಲ್ಲು ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕಾಗುತ್ತೆ. ನಾನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಫಸ್ಟ್ ಏನು ಮಖಾನನ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಪೌಡರ್ ಮಾಡ್ಕೊತೀನಿ. ಫಸ್ಟು ನಾನಿಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಂಡು ಆದಮೇಲೆ ಮಿಕ್ಕಿದ್ದನ್ನು ನಾನು ನೆಕ್ಸ್ಟು 2 ಟೈಮ್ಸ್ ಹಾಕ್ಕೊಂಡು ನಾನು ಪೌಡರ್ ಮಾಡ್ಕೊತೀನಿ. ನೋಡಿ, ಇವಾಗ ಈ ಥರ ನೈಸಾಗಿ ಪೌಡ್ರ್ ಆಗಬೇಕದು. ಎಷ್ಟು ಜಾಸ್ತಿ ಕಾಣಿಸ್ತಾ ಇತ್ತಲ್ಲ ಪೌಡ್ರ್ ಆದಮೇಲೆ ಅದು ಸ್ವಲ್ಪನೇ ಆಗಿಬಿಡುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಕೆಂಪು ಕಲ್ಲು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ಗೋಸ್ಕರ. ಮತ್ತು ಇಲ್ಲಿ 2 ಏಲಕ್ಕಿನ
ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎರಡನ್ನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಇವಾಗ ಇದನ್ನು ಕೂಡ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ನಾವು ಮಿಕ್ಸಿ ಜಾರಲ್ಲಿ ಆಡಿಸ್ಬಿಟ್ರೆ ಏನಾಗುತ್ತೆ, ಎಲ್ಲ ಅದು ಎಣ್ಣೆ ಬಿಟ್ಕೊಂಡ್ಬಿಟ್ಟು ಉಂಡುಂಡೆ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಪದೇ ಪದೇ ಆಫ್ ಮಾಡ್ಕೊತ ಮಧ್ಯದಲ್ಲಿ ನೋಡಿಕೊಂಡು ನಾವು ಇದನ್ನು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಬನ್ನಿ ಇವಾಗ ಇದನ್ನು ಸಮೇತ ಪೌಡ್ರು ಮಾಡ್ಕೊಳ್ಳೋಣ. ನಾನು ಒಂದೇ ಸರಿ ಹಾಕ್ತಾಯಿಲ್ಲ, ಇದನ್ನು 2 ಸ್ಟೆಪ್ಪಲ್ಲಿ ನಾನು ಹಾಕ್ಕೊಂಡು ಪೌಡ್ರು ಮಾಡ್ಕೊತಾ ಇದ್ದೀನಿ. ಇವಾಗ ನನ್ನ ಮಖನ ಪೌಡ್ರು ಏನು ತೊಗೊಂಡಿದ್ದೆಲ್ಲ ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಲಾಸ್ಟಲ್ಲಿ ನಾನು ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ, ಮಕ್ಕಳಿಗೆ ಇಷ್ಟ ಆಗೋವಂಥದ್ದು. ಅದನ್ನು ಆ್ಯಡ್ ಮಾಡೋದ್ರಿಂದ ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಈ ಡ್ರಿಂಕ್ನ ಕುಡಿತಾರೆ. ನೋಡಿ ಈ ಥರ ಎಲ್ಲ ಫಸ್ಟು ಮಖನ ಪೌಡ್ರ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಎಲ್ಲೂ ಗಂಟು ಆಗಬಾರ್ದು, ಎಲ್ಲ ಪೌಡ್ರು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಲಾಸ್ಟಲ್ಲಿ ನಾನು ಒಂದು ಪೌಡರ್ ಆ್ಯಡ್ ಮಾಡ್ತೀನಿ. ನೀವೆಲ್ಲರೂ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿರಿ, ಏನು ಆ್ಯಡ್ ಮಾಡ್ಬೋದು ನೋಡೋಣ. ಇವಾಗ ಮಕ್ಳಿಗೆ ಇಷ್ಟ ಆಗೋವಂಥ ಪೌಡರ್ ಇದು ಕೋಕೋ ಪೌಡರ್. ಈ ಪೌಡರ್ ಹಾಕೋದ್ರಿಂದ ಮಕ್ಕಳಿಗೆ ಯಾವ ಹಾರ್ಲಿಕ್ಸು ಬೂಸ್ಟು ಯಾವುದನ್ನು ಕೇಳಲ್ಲ ಮಕ್ಕಳು. ಏಕೆಂದರೆ ಆ ಫ್ಲೇವರ್ ಇಲ್ಲೇ ಸಿಗೋದ್ರಿಂದ ಈ ಪೌಡರ್ನೇ ತುಂಬ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಶಕ್ತಿಯುತವಾಗಿ ಆರೋಗ್ಯವಾಗಿ ಮೆದುಳಿನ ಬೆಳವಣಿಗೆಗೆ ನಿಜವಾಗ್ಲೂ ಈ ಪೌಡ್ರು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹೊರಗಡೆ ಕೆಮಿಕಲ್ ಹಾಕಿರೋ ಅಂಥ ಹಾರ್ಲಿಕ್ಸು ಬೂಸ್ಟು ಅದು ಇದು ಮಾರ್ಕೆಟಲ್ಲಿ ತುಂಬ ಹೆಸರಿಂದ ಈ ಥರ ಪೌಡರ್ಸ್, ಮಿಲ್ಕ್ ಪೌಡರ್ಸ್ ಬಂದಿದೆ. ಅದು ಎಲ್ಲದನ್ನು ಬಿಟ್ಟು ನಾವು ಈ ಥರ ಮನೇಲೇ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು, ಅವರು ಕೂಡ ಖುಷಿಯಿಂದ ಕುಡಿತಾರೆ. ಈ ಥರ ಮಾಡಿಕೊಟ್ರೆ ಯಾವ ಬೂಸ್ಟು ಹಾರ್ಲಿಕ್ಸು ಯಾವುದನ್ನು ಕೇಳಲ್ಲ. ಡೈಲಿ 2 ಟೈಮ್ಸ್ ಕೊಡಿ ಮಕ್ಕಳಿಗೆ, ಮನೇಲಿ ಈ ಥರ ಮಾಡಿ ಇಟ್ಕೊಳ್ಳಿ. 5 to 6 ಮಂತ್ಸು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಬೇಕಂದರೆ ಫ್ರಿಜ್ಜಲ್ಲಿ ಸಮೇತ ಇಟ್ಕೊಬೋದು. ಒಂದು ಕಂಟೈನರ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇನ್ನೊಂದು ಅರ್ಧ ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ನಮ್ಮ ಮನೇಲಂತೂ ಇದು ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಅಟ್ಲೀಸ್ಟ್ 3 ಮಂತ್ಸ್ ಒನ್ಸ್ ನಾನು ಮಾಡ್ಕೊತೀನಿ ಫ್ರೆಶಾಗಿ. 5 to 6 ಮಂತ್ಸ್ ಇದನ್ನು ಇಟ್ಕೊಬೋದು. ನೋಡಿ ನಾನು ಈ ಚಿಕ್ಕದು ಒಂದು ಹಾಕಿ ಇಟ್ಕೊಂಡಿದ್ದೀನಿ, ದೊಡ್ಡ ಬಾಕ್ಸಲ್ಲಿ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ಇಷ್ಟು ಸಿಕ್ಕಿದೆ ನನಗೆ ಪೌಡರು. ಈ ಚಿಕ್ಕದ್ರಲ್ಲಿರೋದನ್ನು ಡೈಲಿ ಯೂಸ್ ಮಾಡ್ಕೋತೀನಿ. ಅದು ಖಾಲಿ ಆದಮೇಲೆ ಮತ್ತೆ ಆ ದೊಡ್ಡ ಬಾಕ್ಸಿಂದ ಈ ಚಿಕ್ಕದಕ್ಕೆ ಹಾಕ್ಕೊಂಡು ಇಟ್ಕೊಂಡು ನಾನು ಮಕ್ಕಳಿಗೆ ಹಾಕ್ಕೊಡ್ತೀನಿ. ನೋಡಿ ನಾನು ಹಾಲು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಮಕ್ಕಳು ರಿಯಾಕ್ಷನ್ ಯಾವ ಥರ ಇರುತ್ತೆ ಇದನ್ನು ಕುಡಿದ್ಬಿಟ್ಟು ಅಂತ ನೋಡಬೇಕು. ಇವಾಗ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಹಾಲು ಚೆನ್ನಾಗಿ ಕಾಯಿಸ್ಬಿಟ್ಟು ಆರಿಸಿ, ನಾನು ಶುಗರ್ ಏನೂ ಆ್ಯಡ್ ಮಾಡೋದಿಲ್ಲ ಇಲ್ಲಿ. ಏನು ಕಲ್ಸಕ್ಕರೆ ಹಾಕಿದ್ವಿ ಅದೇ ಶುಗರು ಸಾಕಾಗುತ್ತೆ, ಅಷ್ಟೇ ಸ್ವೀಟು ಇಷ್ಟ ಆಗುತ್ತೆ ಮಕ್ಕಳಿಗೆ. ಮೈಲ್ಡಾಗಿರಬೇಕು, ತುಂಬ ಓವರ್ ಸ್ವೀಟ್ ಕೂಡ ಕೊಡಬಾರ್ದು ಮಕ್ಕಳಿಗೆ. ಸಕ್ಕರೆ ಬೆಲ್ಲ ಇದೆಲ್ಲದು ಕೊಡೋದಕ್ಕಿಂತ ಸ್ವಲ್ಪ ಕಲ್ಸಕ್ಕರೆ, ವೈಟ್ ಆದರೂ ಹಾಕ್ಕೊಳ್ಳಿ, ರೆಡ್ ಕಲ್ಸಕ್ಕರೆನಾದರೂ ಹಾಕ್ಕೋಬೋದು. ನಿಮ್ಗೆ ಯಾವುದು ಅನುಕೂಲ ಅದನ್ನು ಹಾಕ್ಕೊಳ್ಳಿ. ನೋಡಿ ನಾನು ಇಲ್ಲಿ ಹಾಲಿಗೆ ಆ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಮೆಲ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಸ್ಮೆಲ್ ತೊಗೋತಾ ಇದ್ದರೆ ಕುಡಿಬೇಕು ಅಂತ ಅನಿಸುತ್ತೆ. ಮಕ್ಳಿಗಷ್ಟೇ ನಾನು ಇದನ್ನೇ ಡೈಲಿ ಬೆಳಗ್ಗೆ ಸಾಯಂಕಾಲ ಕೊಡೋದ್ರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ ಅಂತ ನಾನು ಮಾಡ್ಕೋತೀನಿ. ಈ ಥರ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತೀನಿ. ನೋಡಿ ಇವಾಗ ನಾನು ಮಕ್ಳಿಗೆ ಕೊಡ್ತೀನಿ. 2 ಗ್ಲಾಸಲ್ಲಿದೆ. ಯಾವ ಥರ ಇರುತ್ತೆ ರಿಯಾಕ್ಷನ್ನು ಮಕ್ಕಳದು ಅಂತ ನೋಡಬೇಕು. ನನ್ನ ಮಗ ಇಲ್ಲಿ ಸೂಪರ್ ಅಂತ ಹೇಳ್ತಾ ಇದ್ದಾನೆ. ಅವಳಿಗೆ ಹೇಳೋಕ್ಕೆ ಬರಲ್ಲ, ಜಸ್ಟ್ ಖುಷಿಯಿಂದ ಕುಡಿತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಈ ವಿಡಿಯೋನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇದೇ ಥರ ಒಂದೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.